ಸಾಣೆಹಳ್ಳಿ ಶ್ರೀಗಳು ಮತ್ತೆ ವಿವಾದದ ಹುತ್ತಕ್ಕೆ ಕೈ ಹಾಕಿದ್ದಾರೆ. ಹಿಂದೂ ಅಂತಂದ್ರೆ ಅದು ಅನೈತಿಕ ಮತ್ತು ಅನಾಚಾರವನ್ನ ಒಳಗೊಂಡಂತ ಧರ್ಮ ಅಂತ ಹೇಳಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿದ್ದಾರೆ. ಹಿಂದೂ ಅಂತಂದ್ರೆ ಒಂದು ಅರ್ಥದಲ್ಲಿ ಅದು ಧರ್ಮನೇ ಅಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಲಿಂಗಾಯತರು ಹಿಂದೂಗಳಲ್ಲ, ನಮ್ಮದು ಪ್ರತ್ಯೇಕ ಧರ್ಮ ಅಂತಾನೂ ಕೂಡ ಸಾಣೆಹಳ್ಳಿ ಮಠದ ಶಿವಾಚಾರ್ಯ ಶ್ರೀಗಳು ಹೇಳಿರೋದು. ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಶ್ರೀಗಳ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಈ ಮಾತು ಬಂದಿದೆ. ಹೊಳಲ್ಕೆರೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಈ ಮಾತುಗಳನ್ನು ಆಡಿರೋದು. ಲಿಂಗಾಯತರು ಹಿಂದೂಗಳೇ ಅಂತ ವಚನಾನಂದ ಶ್ರೀ ಹೇಳಿದರು. ಅದಕ್ಕೆ ಇವರು ಪ್ರತಿಕ್ರಿಯೆ ರೂಪದಲ್ಲಿ ಈ ರೀತಿ ಮಾತನಾಡಿದ್ದಾರೆ. ಪಂಡಿತಾರಾಧ್ಯ ಶ್ರೀ ಹೇಳಿಕೆಯಿಂದ ಕಾರ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿಯಾಯಿತು. ಅದೇ ವೇದಿಕೆಯಲ್ಲಿದ್ದ ವಚನಾನಂದ ಶ್ರೀಗಳು ಮತ್ತೆ ಅದಕ್ಕೆ ತಿರುಗೇಟು ಕೊಡುವಂತ ಪ್ರಯತ್ನ ಮಾಡಿದರು. ಯಾರು ಏನಾದರೂ ಹೇಳಿ, ಲಿಂಗಾಯತರು ಕೂಡ ಹಿಂದೂಗಳೇ ಅಂತ ವಚನಾನಂದ ಶ್ರೀ ತಿರುಗೇಟು ಕೊಟ್ಟರು. ಧರ್ಮದ ಹುಟ್ಟಿಗೆ ಕಾರಣರಾದಂಥವರು ಬಸವಾದಿ ಶಿವಶರಣರು. ಲಿಂಗಾಯತ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ, ನೀವು ಇದನ್ನು ಗಮನಿಸಬೇಕು. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನು ಒಳಗೊಂಡಂಥದ್ದು. ಹಿಂದೂ ಒಂದು ಅರ್ಥದಲ್ಲಿ ಧರ್ಮವೇ ಅಲ್ಲ. ಸಿಂಧೂ ದೇಶ ನದಿಯಿಂದ ಈ ಕಡೆ ಇರುವಂಥದ್ದು ಹಿಂದೂ ದೇಶ ಅಂತ ಕರೆದ್ರು ಆ ಅರ್ಥದಲ್ಲಿ ಆಗೋದಾದರೆ ನಾವೆಲ್ಲರೂ ಹಿಂದೂಗಳೇ. ಅದೊಂದು ಧರ್ಮ ಅನ್ನೋದಾದರೆ ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗಿದೆ. ವಿಷಾದದ ಸಂಗತಿ ಅಂತಂದರೆ ವೈದಿಕ ಪರಂಪರೆಯ ಬೇರುಗಳು ಬಹಳ ಆಳವಾಗಿ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಹಾಗಾಗಿ ನಾವು ಏನೇನೋ ಮಾತನಾಡ್ತಾ ಇರ್ತೇವೆ. ಆ ಮಾತುಗಳಿಗೆಲ್ಲ ಮಾನ್ಯತೆಯನ್ನು ನೀಡದೆ ನಮ್ಮದು ಸ್ವತಂತ್ರ ಧರ್ಮ, ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಈ ವೇದಿಕೆಯ ಮೂಲಕ ಹೇಳ್ತಾ, ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿರುವಂತಹ ದೂರದೃಷ್ಟಿ, ಜೈಭವ ಜಗದ್ಗಳಿರುವಂತಹ ದೂರದೃಷ್ಟಿ, ಜಯದೇವ ಜಗದ್ಗಳಿರುವಂತಹ ದೂರದೃಷ್ಟಿ ಈಗಿನ ಮಠಾಧೀಶ ಇಲ್ಲದೇ ಇದ್ದಾಗ ಈ ರೀತಿ ಸಮಸ್ಯೆಗಳಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾರು ದೂರದೃಷ್ಟಿ ಇಟ್ಟುಕೊಂಡು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಹೋಗಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂಥದ್ದು. ಯಾರೇನು ಬೇಕಾದ್ರೂ ಹೇಳ್ಬೋದು. ಹಿಂದೂ ಅದೊಂದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ರು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತ ಅಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ವೃಕ್ಷದಲ್ಲಿದ್ದದ್ದು ಹಿಂದೂ. ಅದರಲ್ಲಿ ಲಿಂಗಾಯತರಿರ್ಬೋದು, ವೈಷ್ಣವರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು. ಒಂದನ್ನ ಈ ವೇದಿಕೆ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇವೆ. ಏನು ಅಂತಂದ್ರೆ ಈ ವೇದಿಕೆ ಮೂಲಕ ಹೇಳಿಕೆ ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂತಂದ್ರೆ, ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ವೀರಶೈವ ತತ್ವ ಮತ್ತು ಲಿಂಗಾಯತ ತತ್ವ ಬೇರೆ ಬೇರೆ ಇರಬಹುದು. ವೀರಶೈವದ ಸಿದ್ಧಾಂತಗಳು ಬೇರೆ ಇರಬಹುದು, ಲಿಂಗಾಯತ ಸಿದ್ಧಾಂತಗಳು ಬೇರೆ ಇರಬಹುದು. ಆದರೆ ಲಿಂಗಾಯತರಿಗೆ ವೀರಶೈವರು ಸಾಮಾಜಿಕವಾಗಿ ನಾವೆಲ್ಲ ಹೋದ್ರೆ ಮಾತ್ರ ಈ ಸಮುದಾಯಕ್ಕೆ ಭವಿಷ್ಯವಿದೆ ಅನ್ನೋದರ ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತೇವೆ. ಗಮನಿಸಿದ್ರಿ, ಸಾಣೆಹಳ್ಳಿ ಶ್ರೀಗಳು ಮಾತನಾಡಿರುವಂಥ ಮಾತನ್ನ ಹಿಂದೂ ಅಂತಂದ್ರೆ ಅನೈತಿಕ ಮತ್ತು ಅನಾಚಾರವನ್ನು ಒಳಗೊಂಡಿರುವಂಥ ಧರ್ಮ ಅಂತ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ವಚನಾನಂದ ಶ್ರೀಗಳು ಕೌಂಟರ್ ಕೊಟ್ಟಿದ್ದನ್ನು ಕೂಡ ಗಮನಿಸಿದ್ರಿ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಈ ಹಿಂದೆಯೂ ಕೂಡ ಹಿಂದೂ ಧರ್ಮದ ಆಚರಣೆಗಳನ್ನು ಇದೇ ರೀತಿ ಪ್ರಶ್ನೆ ಮಾಡಿದಂಥವ್ರು. ಒಂದು ಇಲ್ಲಿ ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ, ಒಬ್ಬ ವ್ಯಕ್ತಿಗೆ ತಾನು ನಂಬಿರುವಂಥ ನಂಬಿಕೆ, ನನ್ನ ಸಿದ್ಧಾಂತ ಶ್ರೇಷ್ಠ ಅಂತ ಹೇಳೋದಕ್ಕೆ ಎಲ್ಲ ರೈಟ್ಸ್ ಇದೆ. ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ನಾನು ನಂಬಿರೋ ನಂಬಿಕೆ, ನನ್ನ ವಿಶ್ವಾಸ ಅದು ಶ್ರೇಷ್ಠ ಅಂತ ನಾನು ಭಾವಿಸಬಹುದು, ಅದನ್ನು ಹೇಳಲೂಬಹುದು. ಹಾಗಂತ ಇನ್ನೊಬ್ಬರ ನಂಬಿಕೆ ಅದು ಸರಿ ಇಲ್ಲ, ಇನ್ನೊಬ್ಬರ ನಂಬಿಕೆ ಅನಿಷ್ಟ, ಅನೈತಿಕ, ಅನಾಚಾರ ಅಂತ ಹೇಳೋದಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು? ಇವರೇ ಹೇಳ್ತಾರೆ ನಾವು ಹಿಂದೂಗಳಲ್ಲ ಅಂತ. ನೀವು ಹಿಂದೂಗಳು ಅಲ್ಲ ಅಂತ ಆದ ನಂತರ, ನೀವು ಹಿಂದೂ ಅಲ್ಲ ಅಂತ ಆದ ನಂತರ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿರೋದು? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದು ಹಿಂದೂ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ?
ನಿಮ್ಮ ಸಿದ್ಧಾಂತದ ಬಗ್ಗೆ ಮಾತನಾಡಿ, ನಿಮ್ಮ ಸಿದ್ಧಾಂತದ ಬಗ್ಗೆ ಎಷ್ಟಾದರೂ ಪ್ರಚಾರ ಮಾಡಿ, ತೊಂದರೆ ಇಲ್ಲ. ಇನ್ನೊಂದು ಧರ್ಮವನ್ನು ಯಾಕೆ ಅವಹೇಳನ ಮಾಡ್ತೀರಿ? ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಅವಹೇಳನ ಮಾಡುವಂಥ ಅಧಿಕಾರವನ್ನು ಕೊಟ್ಟವರು ಯಾರು? ಈ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.